ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಬಿಜೆಪಿ ವ್ಯಂಗ್ಯ ಮಾಡ್ತಾ ಇದೆ. ಗ್ಯಾರಂಟಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಇದೆ ಬಿಜೆಪಿ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾಯಕರ ಗುದ್ದಾಟ ನಡೀತಾ ಇರುವಂತದ್ದು. ಬಿಜೆಪಿ ನಾಯಕರು ಗ್ಯಾರಂಟಿ ಏನ್ ವರ್ಕ್ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ಸರಿ, ಅವ್ರಿಗೆ ವರ್ಕ್ ಆಗ್ತಾ ಇಲ್ಲ, ಇವ್ರಿಗೆ ಏನ್ ವರ್ಕ್ ಆಗ್ತಾ ಇದೆ? 25 ಇದ್ದಿದ್ದಂಥದ್ದು ಈಗ 17ಕ್ಕೆ ಬಂದು ತಲುಪಿದ್ದಾರೆ ಬಿಜೆಪಿ ಅವರು. ಅವರೇ ಮೇಜರ್ ಆಗಿ ಕಳ್ಕೊಂಡಿರುವಂಥದ್ದು. ಆದರೂ ಕೂಡ ಕಾಂಗ್ರೆಸ್ ಅನ್ನ ಜರಿಯುವಂಥದ್ದು ಬಿಡ್ತಾ ಇಲ್ಲ, ಅವರ ವಿರುದ್ಧ ವ್ಯಂಗ್ಯವನ್ನ ಮಾಡುವಂಥದ್ದು ಬಿಡ್ತಾ ಇಲ್ಲ ಬಿಜೆಪಿ ನಾಯಕರು. ಗ್ಯಾರಂಟಿ ವರ್ಕೇ ಆಗ್ತಾ ಇಲ್ಲ, ವರ್ಕೇ ಆಗಿಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಗ್ಯಾರಂಟಿ ಫೇಲ್ ಆಗಿದೆ. ಕಾಂಗ್ರೆಸ್ನಲ್ಲಿ 9 ಸ್ಥಾನ ಮಾತ್ರ ಗೆದ್ದಿದ್ದಾರೆ. ಕಾಂಗ್ರೆಸ್ಸಿಗರಿಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ 20 ಸ್ಥಾನ ಬರ್ತೀವಿ ಅಂದ್ರು, ಆದ್ರೆ ಕಾಂಗ್ರೆಸ್ನವರು 9ಕ್ಕೆ ಬಂದು ನಿಂತಿದ್ದಾರೆ. ಡಿಕೆ ಬ್ರದರ್ಸ್ ಸೋತಿದ್ದಾರೆ, ಮಾತಾಡೋ ನೈತಿಕತೆ ಇಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರಾದ್ರೂ 15ರಿಂದ 20 ಅಂತ ಹೇಳ್ತಾ ಇದ್ರು. ಬಿಜೆಪಿಯವರು 28ಕ್ಕೆ 28 ಅಂತ ಹೇಳ್ತಾ ಇದ್ರು. 17ಕ್ಕೆ ಬಂದು ನಿಂತಿದ್ದಾರೆ. ಈಗ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ನೈತಿಕತೆ ಇಲ್ಲ, 15ರಿಂದ 20 ಬಂದಿಲ್ಲ ಅವರಿಗೆ ಅಂತ. ಹಾಗಾದ್ರೆ ಬಿಜೆಪಿ ಅವ್ರಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ, ಅದನ್ನ ಬೊಮ್ಮಾಯಿ ಅವರೇ ಉತ್ತರಿಸ್ತಾರೆ ಅಂತ ಕಾಣಿಸುತ್ತೆ. ಕರ್ನಾಟಕದಲ್ಲಿ ಇವರು 20 ಬರ್ತೇವೆ ಅಂತ ಹೇಳಿ ಕೇವಲ 9ಕ್ಕೆ ಸೀಮಿತ ಆಗಿರುವಂಥದ್ದು. ಮತ್ತು CM ಡೆಪ್ಟಿ CM ತಮ್ಮ ಸ್ವಕ್ಷೇತ್ರಗಳಲ್ಲಿ ಇವತ್ತು ಸೋಲನ್ನು ಕಂಡ ಮೇಲೆ ಅವ್ರಿಗೆ ಯಾವ ನೈತಿಕತೆ ಬಗ್ಗೆ ಮಾತನಾಡುವಂಥ ಹಕ್ಕಿದೆ ಅಂತ ನಾನು ಕೇಳಕ್ಕೆ. ನಿನ್ನೆ ಪ್ರಧಾನಮಂತ್ರಿಗಳೊಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಎಲ್ಲ ವಿರೋಧ ಪಕ್ಷಗಳ ಒಕ್ಕೂಟ ಸೇರಿದರೂ ಕೂಡ BJP ಒಂದೇ ತೆಗೆದುಕೊಂಡಿರೋ ಸೀಟ್ಗಿಂತ ಕಡಿಮೆ ಇದೆ. ಈ ಇಂಡಿಯಾ ಘಟಬಂಧವರು ಸುದ್ದಿಗಳನ್ನು ಬಿಡೋ ಮುಖಾಂತರ ಕುತೂಹಲ ಮೂಡಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಅಸಲಿಯವಾಗಿ ನಿಜವಾಗ್ಲೂ ಕೂಡ ಅಲ್ಲಿ ಆ ಥರದ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ. ಚಂದ್ರಬಾಬು ನಾಯ್ಡು ಅಡ್ವಾನ್ಸ್ ಗ್ಯಾರಂಟಿ ಕೊಟ್ಟು ಮೋಸ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಮೋಸದಿಂದಲೇ 9 ಸ್ಥಾನಗಳನ್ನ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗೋವಿಂದ ಕಾರಜೋಳ. 1 ವರ್ಷದಲ್ಲಿ ಅಭಿವೃದ್ಧಿ ಏನು ಮಾಡಿಲ್ಲ ಅಂತ ಗೋವಿಂದ ಕಾರಜೋಳ ಅವರು ಹೇಳಿರುವಂಥದ್ದು, ಹೇಳಿಕೆಯನ್ನ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಗೆದ್ದಿದ್ದಾರೆ ಗೋವಿಂದ ಕಾರಜೋಳ ಅವರು. ಆಕ್ಚುಲಿ ಅವರ ಗೆಲುವು ಆಶ್ಚರ್ಯ ಅಂತ ಅನ್ನಿಸ್ತಾ ಇರುವಂಥದ್ದು. ಬಿಕಾಸ್ 7 ಜನ ಕಾಂಗ್ರೆಸ್ ಶಾಸಕರಿದ್ದು ಒಬ್ಬರೇ ಒಬ್ರು ಬಿಜೆಪಿ ಶಾಸಕರಿದ್ದಾರೆ. ಚಿತ್ರದುರ್ಗ ಕಾಂಗ್ರೆಸ್ ಗೆಲ್ಲಬಹುದಾಗಿದ್ದಂಥ ಒಂದು ಲೋಕಸಭಾ ಕ್ಷೇತ್ರ. ಅಂತ ಒಂದು ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಅವರು ಗೆದ್ದಿರುವಂಥದ್ದು. ಗೆದ್ದ ಬಳಿಕ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಮೋಸದ ಆಟದಿಂದ 9 ಸೀಟ್ಗಳನ್ನ ಅವ್ರು ಗೆದ್ದರು. ಆ 9 ಗೆದ್ದದ್ದು ಪ್ರಾಮಾಣಿಕತೆಯಿಂದ ಅಲ್ಲ, ಮೋಸದಿಂದ. ಮೋಸ ಹೇಗಂದ್ರೆ ಗ್ಯಾರಂಟಿ ಅಡ್ವಾನ್ಸ್ ಹಾಕಿಬಿಟ್ರು ಹೆಣ್ಣು ಮಕ್ಕಳ ಅಕೌಂಟಿಗೆ 2,000 ರೂಪಾಯಿ ಅಡ್ವಾನ್ಸ್. ಇಲೆಕ್ಷನ್ ವೋಟಿಂಗ್ 3 ದಿವಸ 4 ದಿವಸ ಇರುವಾಗೆ ಹಾಕಿ ಜನರಿಗೆ ಮೋಸ ಮಾಡಿ ಓಟವನ್ನು ಹಾಕಿಸ್ಕೊಂಡ್ರು. ಕಳೆದ 1 ವರ್ಷದಿಂದ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಇಡೀ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ 1 ರೂಪಾಯಿ ಅನುದಾನ ಕೊಡಲಿಲ್ಲ. ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಚುನಾವಣೆ ಹಣಕ್ಕಾಗಿ ದಲಿತರ ಹಣವನ್ನು ಖಜಾನೆಯಿಂದನೇ ಲೂಟಿ ಮಾಡಿದರು, ಬ್ಯಾಂಕಿನಿಂದನೇ ಲೂಟಿ ಮಾಡಿ ನಮ್ಮ ನೆರೆ ರಾಜ್ಯ ಅಲ್ಲಿಗೆ ಹಣವನ್ನು ಕಳಿಸಿಕೊಟ್ಟಿರ್ತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಕರ್ನಾಟಕದಲ್ಲಿ ಅವರು ಒಂದೇ ಒಂದು ಸೀಟ್ ಗೆಲ್ಲಕ್ಕೆ ಆಗ್ತಿದ್ದಿಲ್ಲ. 28ಕ್ಕೆ 28 ಸೋಲ್ತಿದ್ರು. ಅದರ ಮೋಸದಿಂದ ಗೆದ್ದಿದ್ದಾರೆ 9 ಸೀಟನ್ನು. ಅದು ನಿಜವಾದಂಥ ಜಯ ಅಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ನೋಡ್ತಾ ಇದ್ವಿ, ಆದ್ರೂ ಕೂಡ ರಿಸಲ್ಟ್ ಅನ್ನ ನೋಡೋದಾದ್ರೆ ಕಾಂಗ್ರೆಸ್ ಕಳೆದ ಬಾರಿ 1 ಇತ್ತು, ಈಗ 9 ಗೆದ್ದಿದ್ದಾರೆ. ಅಂದ್ರೆ ಸೋತು ಗೆದ್ದಿರುವಂತದ್ದು ಕಾಂಗ್ರೆಸ್. ಇನ್ನು ಒಂದ್ ಕಡೆ ಬಿಜೆಪಿ 25 ಇದ್ದಿದ್ದು 17ಕ್ಕೆ ಬಂದಿದೆ. ಗೆದ್ದು ಸೋತಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಾದಂಥ ವಾತಾವರಣ ಇದೆ. ಅವರು ಖುಷಿ ಪಡಂಗಿಲ್ಲ, ಇವರು ಖುಷಿ ಪಡಂಗಿಲ್ಲ. ಆ ರೀತಿಯಾಗಿ ಮತದಾರ ತನ್ನ ತೀರ್ಪನ್ನ ಕೊಟ್ಟಿರುವಂಥದ್ದು. ಇಂಥ ಸಂದರ್ಭದಲ್ಲಿ ನೈತಿಕತೆ ಇಲ್ಲ, ಅವರು ಮೋಸ ಮಾಡಿದ್ದಾರೆ, ಗ್ಯಾರಂಟಿ ಮುಖಾಂತರ ಗೆದ್ದಿದ್ದಾರೆ ಅಂತ ಹೇಳೋ ಮುಖಾಂತರ ಇವ್ರು ಹೆಂಗೆ ತಮ್ಮ ಸೋಲನ್ನ ಮರೆಮಾಚ್ತಾ ಇದ್ದಾರೆ ಅಂತ. ಪೃಥ್ವಿ, ದೇಶಾದ್ಯಂತ ಈ ಬಾರಿ ಮತದಾರ ಸರಿಯಾಗಿ ರಾಜಕಾರಣಿಗಳಿಗೆ ಗುದ್ದನ್ನು ಕೊಟ್ಟಿದ್ದಾರೆ. ನಥಿಂಗ್ ಪರ್ಮನೆಂಟ್, ಅಂದರೆ ರಾಜಕಾರಣದಲ್ಲಿ ಗೆಲುವು
ಪರ್ಮನೆಂಟ್ ಇರಲ್ಲ ಅನ್ನೋ ಒಂದು ಸಂದೇಶವನ್ನು ಭಾರತೀಯ ಜನತಾ ಪಕ್ಷ ಸೇರಿದಂತೆ ಈ ದೇಶದ ಎಲ್ಲ ಪಕ್ಷಗಳಿಗೂ ಕೂಡ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಅದು ಉತ್ತರ ಪ್ರದೇಶ ಇರ್ಬೋದು, ದೆಹಲಿ ಇರ್ಬೋದು, ಕರ್ನಾಟಕ ಇರುವಂಥದ್ದು ಮತ್ತು ಆಂಧ್ರ ಪ್ರದೇಶ ಇರುವಂಥದ್ದು. ಯಾರಿಗೂ ಕೂಡ ತಾವೇ ಅಧಿಕಾರದಲ್ಲಿರ್ತೀವಿ, ತಾವೇ ಎಲ್ಲ ಗೆಲುವನ್ನು ಪಡೆದುಕೊಳ್ತೀವಿ ಅಂತ ಯಾರೆಲ್ಲ ಅಂದ್ಕೊಂಡಿದ್ರು ಅಂಥವರಿಗೆ ಮತದಾರ ಇದು ಪ್ರಜಾಪ್ರಭುತ್ವ ಅನ್ನೋ ಒಂದು ಮಾತನ್ನು ನೆನಪಿಸಿಕೊಟ್ಟಿರ್ತಕ್ಕಂಥ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಎಲ್ಲ ಒಂದು ಕಡೆ ಕಳೆದ ಬಾರಿ 25 ಸ್ಥಾನಗಳ ಗೆದ್ದು ಬೀಗಿದಂಥ ಭಾರತೀಯ ಜನತಾ ಪಕ್ಷ ಈ ಬಾರಿ 17 ಸ್ಥಾನಗಳನ್ನು ಗೆಲ್ಲುವಂಥ ಸ್ಥಿತಿಗೆ ತಲುಪಿರುವಂಥದ್ದು ಒಂಥರ ಭಾರತೀಯ ಜನತಾ ಪಕ್ಷದ ಪಾಲಿಗೆ ಇದು ಗೆದ್ದು ಸೋತಿರುವಂಥ ಸ್ಥಿತಿ. ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಮತ್ತು ಗ್ಯಾರಂಟಿಯನ್ನು ನಂಬಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲೊಂದು ಕಡೆ 15ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತೇಳಿ ಅಮ್ಮು ಬಿಮ್ಮಿನಿಲ್ದಂಥ ಕಾಂಗ್ರೆಸ್ ಕೂಡ ಮತದಾರ ಗುದ್ದು ಕೊಟ್ಟಿರ್ತಕ್ಕಂಥದ್ದು. ಒಂಥರ ಕಾಂಗ್ರೆಸ್ ಇಲ್ಲಿ ಈ ಸೋತು ಗೆದ್ದಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಈ ನಡುವೆ ಗ್ಯಾರಂಟಿಯ ಬಗ್ಗೆ ಒಂದು ಕಡೆ ಚರ್ಚೆ ಆಗ್ತಿರುವಂಥದ್ದು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳು ಗ್ಯಾರಂಟಿ ಕೈ ಕೊಡ್ತು ಅಂತ ಹೇಳಿದರೆ ಅಳಲನ್ನು ತೋರ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು, ಅದರಲ್ಲಿ ಗೋವಿಂದ ಕಾರಜೋಳ ಅವರು ಗ್ಯಾರಂಟಿಯಿಂದ ಇವರು 9 ಸ್ಥಾನಗಳನ್ನು ಗೆದ್ದರು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಗ್ಯಾರಂಟಿಯನ್ನು ವಿರೋಧ ಮಾಡ್ತದಂಥ ಭಾರತೀಯ ಜನತಾ ಪಕ್ಷ ಮತ್ತು ಇದೀಗ ಗ್ಯಾರಂಟಿ ಕಾರಣಕ್ಕಾಗಿ ಕಾಂಗ್ರೆಸ್ ಸೋತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಒಂದು ಕಡೆ ಭಾರತೀಯ ಜನತಾ ಪಕ್ಷ ಈಗ ತನ್ನ ಬೆನ್ನನ್ನು ತಾನು ಕೂಡ ತಟ್ಟಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಮತ್ತು ಕಾಂಗ್ರೆಸ್ ಕೂಡ ತಾನು ಭಾಳಷ್ಟು ಸೀಟ್ಗಳನ್ನ ಗೆದ್ದಿದ್ದೀರಿ ಅಂತೇಳಿ ಅಮ್ಮು ಬಿಮ್ಮಿನಂತ ಮೆರೆಯುವಂಥ ಸ್ಥಿತಿಯೂ ಕೂಡ ಇಲ್ಲ. ಆದರೆ ಇಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು. ಇಲ್ಲಿ ಭಾರತೀಯ ಜನತಾ ಪಕ್ಷ ಆರಂಭದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂತು. ಮತ್ತೊಂದು ಕಡೆ ಈ ವಿರೋಧದ ನಡುವೆ ಕೂಡ ಗೋವಿಂದ ಕಾರಜೋಳ ಅವರು ಗ್ಯಾರಂಟಿ ಒಂದಷ್ಟು ಕೈ ಹಿಡಿದಿದೆ, ಮೋಸದ ಗ್ಯಾರಂಟಿ ಕೈ ಹಿಡಿದೆ ಅಂತ ಒಂದು ಆರೋಪವನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆ ಈ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅನ್ನೋದು ಬಸವರಾಜ ಬೊಮ್ಮಾಯಿಯವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಬೀಗುವಂತೆಯೂ ಇಲ್ಲ. ಯಾಕಂತ ಹೇಳಿದ್ರೆ 25 ಸ್ಥಾನವನ್ನು ಗೆದ್ದಂಥ ಭಾರತೀಯ ಜನತಾ ಪಕ್ಷ 17 ಸ್ಥಾನಗಳಿಗೆ ಬಂದಿರತಕ್ಕಂಥದ್ದು. ಇದು ಭಾರತೀಯ ಜನತಾ ಪಕ್ಷದ ವೈಫಲ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಮೈತ್ರಿ ಆಗಿದ್ರೂ ಕೂಡ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಸುಮಾರು 25 ಸ್ಥಾನಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತ ಭಾರತೀಯ ಜನತಾ ಪಕ್ಷದ ನಾಯಕರೇ ಹೇಳಿದ್ರು. ಮತ್ತು ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಆರ್ ರೋಷಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಕಾಂಗ್ರೆಸ್ ಪಕ್ಷ ಈ ಬಾರಿ 1 ಸ್ಥಾನವನ್ನು ಗೆಲ್ಲಲ್ಲ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ಭಾರತೀಯ ಜನತಾ ಪಕ್ಷ ಕೇವಲ 17 ಸ್ಥಾನಗಳಿಗೆ ತೃಪ್ತಿ ಪಡುವಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನೇ ಚರ್ಚೆಗಳಾದರೂ ಕೂಡ ಅಷ್ಟೇ, ಈ ಗ್ಯಾರಂಟಿ ಅನ್ನುವಂಥದ್ದಂತೂ ಕಾಂಗ್ರೆಸ್ಗೆ ಕೈ ಹಿಡಿದಿರುವಂಥದ್ದು. ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗ, ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಕೂಲಿ ನಾಲಿ ಮಾಡುವಂಥವ್ರಾಗಿರ್ಬೋದು, ಬಿಲೋ ಪಾವರ್ಟಿ ಲೈನ್ ಇರುವಂಥವ್ರಾಗಿರ್ಬೋದು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳೇ ಆಗಿರ್ಬೋದು, ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಮೇಜರ್ ಆಗಿ ಅಹಿಂದ ವರ್ಗ ಕಲಬುರ್ಗಿ ಅಂದರೆ ಈ 5 ಸ್ಥಾನವನ್ನು ಗೆದ್ದಿದ್ದಾರಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಇದರಲ್ಲಿ ಮೇಜರ್ ಪಾತ್ರ, ಮೇಜರ್ ಪಾಲ್ ಅಂತ ಇರುವಂಥದ್ದು ಗ್ಯಾರಂಟಿಗಳಿಂದಾಗಿನೇ. ಯಾರು ಏನೇ ಟೀಕೆ ಮಾಡಿದ್ರು ಕೂಡ ಅಷ್ಟೇ. ಆದರೆ ಗ್ಯಾರಂಟಿ ವರ್ಕ್ ಆಗ್ತಾ ಇಲ್ಲ ಅಂತ ಯಾರು ಕೆಲವರು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಅಂದರೆ, ಹೀನಾಯವಾಗಿ ಎಲ್ಲಿ ಆ ಕ್ಷೇತ್ರಗಳಲ್ಲಿ ಮುಖಭಂಗವನ್ನು ಅನುಭವಿಸಿದ್ದಾರೆ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಅವರ ಮಾತುಗಳಲ್ಲಿ ಮಾತ್ರ ಗ್ಯಾರಂಟಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನೇನು ಆಗುತ್ತೆ ಅಂತ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಈಗ ಆಲ್ರೆಡಿ 1 ವರ್ಷದಿಂದಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆ ಕಾರಣಕ್ಕೋಸ್ಕರನೇ ಗ್ಯಾರಂಟಿ ಪದ ಹೆಚ್ಚಿನದಾಗಿ ಬಿಜೆಪಿಯವರು ಕೂಡ ಯೂಸ್ ಮಾಡ್ತಾ ನಂತರ ಮೋದಿ ಗ್ಯಾರಂಟಿನೇ ದೇಶಕ್ಕೆ ಅನಿವಾರ್ಯ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ಈಗ ಆಲ್ರೆಡಿ ಉತ್ತರ ಸಿಕ್ಕಿದೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.